ಸರಳ ಜೀವನದ ಮಹಾಚೇತನ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ. ದಿವಂಗತ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರು ಮೂಲತಃ ಆಗಿನ ಬಂಟ್ವಾಳ ಈಗಿನ ಉಳ್ಳಾಲ ತಾಲೂಕಿನ ಕುರ್ನಾಡು ಗ್ರಾಮದ ದೇವಸ್ಯದ ಅಮ್ಮೆಂಬಳದವರು. ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರು ಕೇವಲ 4ನೇ ತರಗತಿ ಕಲಿತರೂ ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿತವರಿಗಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲದಂತೆ ವ್ಯವಹರಿಸುತ್ತಿದ್ದವರು. ಕೌಟುಂಬಿಕ ವ್ಯವಸ್ಥೆಯ ಕಾರಣದಿಂದಾಗಿ ಬಾಳಪ್ಪ ಅವರು ಅವಿಭಕ್ತ ಕುಟುಂಬ ಬಿಟ್ಟು ತಮ್ಮ 8ನೆಯ ವಯಸ್ಸಿನಲ್ಲಿ ಮಂಗಳೂರು ಪಟ್ಟಣ ಸೇರಿದರು. ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಸಿಗದ ಇವರು ಹೋಟೆಲು ಕಾರ್ಮಿಕರಾಗಿ ಮುಂದೆ ಮಂಗಳೂರಿನ ಡೊಂಗರಕೇರಿಯ ಶ್ರೀಮಂತರೊಬ್ಬರ ವೃದ್ಧ ತಂದೆಯನ್ನು ಆರೈಕೆಯ ಕೆಲಸಕ್ಕೆ ನಿಯುಕ್ತಿಗೊಂಡರು. ಈ ಹಿರಿಯ ನಾಗರಿಕರಿಗೆ ದಿನಾಲೂ ಪತ್ರಿಕೆಗಳ ಸುದ್ದಿ, ಆಕಾಶವಾಣಿ ನೋಡುವುದು ಕೆಲಸವಾಗಿತ್ತು. ಇದರಿಂದಾಗಿ ಅಮ್ಮೆಂಬಳ ಬಾಳಪ್ಪ ಅವರ ಜ್ಞಾನ ಸಂಪಾದನೆಯ ಸುತ್ತ ಲೋಕಜ್ಞಾನ ಬೆಳೆಯಿತು. ಈ ವೃದ್ಧರ ಮರಣಾನಂತರ ಅವರ ಮಗ ಮಂಗಳೂರು ಮುನ್ಸಿಪಲ್ ಆರೋಗ್ಯಾಧಿಕಾರಿಯಾಗಿದ್ದರು. ಬಾಳಪ್ಪರ ನಿಯತ್ತಿಗೆ ಪ್ರತಿಫಲವಾಗಿ ನಗರ ಪಾಲಿಕೆಯಲ್ಲಿ ಮೇಸ್ತ್ರಿ ಕೆಲಸ ಕೊಡಿಸಿದ್ರು. ಇದೇ ಸಂದರ್ಭದಲ್ಲಿ ಬ್ರಿಟಿಷ್ ದಬ್ಬಾಳಿಕೆ ಇದ್ದ ಕಾರಣ ಕ್ವಿಟ್ ಇಂಡಿಯಾ ಚಳವಳಿ, ಭಾರತ ಬಿಟ್ಟು ತೊಲಗಿ ಆಂದೋಲನ ಪ್ರಾರಂಭವಾಗಿತ್ತು. ಈ ಸಂದರ್ಭದಲ್ಲಿ ಬಾಳಪ್ಪರು ಗೆಳೆಯರೊಂದಿಗೆ ಚಳವಳಿಗೆ ಧುಮುಕಿದರು. 1942 ಸೆಪ್ಟೆಂಬರ್ 9ರಂದು ಜಾರಿಯಲ್ಲಿದ್ದ 144ನೇ ಕಲಂ ಪ್ರತಿಬಂಧಾಜ್ಞೆಯನ್ನು ಧಿಕ್ಕರಿಸಲು ಪ್ರಯತ್ನಿಸಿದ ಸಂದರ್ಭದಲ್ಲಿ ಪೊಲೀಸು ಲಾಠಿ ಪ್ರಹಾರ ನಡೆಸಿದರು. ಬಾಳಪ್ಪ ಅವರ ಹಣೆಯಿಂದ ರಕ್ತ ಚಿಮ್ಮಿತು. ಈ ಸಂದರ್ಭದಲ್ಲಿ ಬಾಳಪ್ಪ ಅವರನ್ನು ಬ್ರಿಟಿಷರು ಬಂಧಿಸಿದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ 18 ತಿಂಗಳು ಜೈಲುವಾಸ ಅನುಭವಿಸಿದವರು ಅಮ್ಮೆಂಬಳ ಬಾಳಪ್ಪ. ಜೈಲಿನಿಂದ ಹೊರಬಂದಾಗ ಸಾಕಷ್ಟು ಹಿಂದಿ ಭಾಷೆ ಜ್ಞಾನ ಪಡೆದರು. ಆ ಸಂದರ್ಭದಲ್ಲಿ ಹಿಂದಿ ಭಾಷೆ ಚಳವಳಿ ನಡೆಯುತ್ತಿದ್ದು ದೇಶವನ್ನು ಒಂದೇ ಭಾಷೆಯಾಗಿಸುವ ಮೂಲಕ ಭಾವನಾತ್ಮಕವಾಗಿ ಒಂದುಗೂಡಿಸುವ ರಾಷ್ಟ್ರ ನಾಯಕರೊಂದಿಗೆ ಪ್ರಯತ್ನಪಟ್ಟರು. ಬಾಳಪ್ಪರವರು ಪಂಚಭಾಷೆಯನ್ನು ತಿಳಿದವರು. ಕೊಂಕಣಿ ಭಾಷೆಯನ್ನು ನಿರರ್ಗಳವಾಗಿ ಮಾತನಾಡುತ್ತಿದ್ದರು. ಬಾಳಪ್ಪ ಅವರು ಬಾಲ್ಯದಿಂದಲೇ ಖಾದಿ ದಿರಿಸು ಧರಿಸುವವರು. ಒಬ್ಬ ಅಜಾತ ಶತ್ರು, ಎಲ್ಲರನ್ನು ಪ್ರೀತಿಸುತ್ತಿದ್ದವರು. ಬ್ರಹ್ಮಚಾರಿ ಬಾಳಪ್ಪ ಸ್ವಾತಂತ್ರ್ಯ ಹೋರಾಟಗಾರರಾಗಿ ವಿವಾಹ ಬಂಧನವನ್ನು ನಿರಾಕರಿಸಿ ಜೀವನದುದ್ದಕ್ಕೂ ಒಂಟಿಯಾಗಿ ತತ್ವಕ್ಕಾಗಿ, ಸಿದ್ಧಾಂತಕ್ಕಾಗಿ, ಲೌಕಿಕ ಸುಖಭೋಗಗಳಿಗೆ ಮಹತ್ವ ನೀಡಲೇ ಇಲ್ಲ. ಪತ್ರಕರ್ತರಾಗಿಯೇ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ಸಂದರ್ಭ UNO ಸುದ್ದಿ ಸಂಸ್ಥೆಗೆ ಸುದ್ದಿ ಕಳಿಸುವ ಸ್ಟ್ರಿಂಜರ್ ಆಗಿ ಕೆಲಸ ನಿರ್ವಹಿಸಿದರು. 1952ರಲ್ಲಿ ಬಾಳಪ್ಪ ಅವರು ಮಿತ್ರ ಎಂಬ ಕನ್ನಡ ಪತ್ರಿಕೆ ಆರಂಭಿಸಿದರು. 1970ರಲ್ಲಿ ತುಳುಸಿರಿ ತುಳು ಭಾಷೆಯ ಪ್ರಥಮ ಪತ್ರಿಕೆಯನ್ನು ಆರಂಭಿಸಿದ್ದು ಅಮ್ಮೆಂಬಳ ಬಾಳಪ್ಪ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಜೈಲು ವಾಸದ ನಂತರ ಶಿಕ್ಷಕರಾಗಿ 3 ವರ್ಷ ಸೇವೆ ಸಲ್ಲಿಸಿದರು. ಜಾತಿ ವ್ಯವಸ್ಥೆ, ಮೇಲು ಕೀಳು ಭಾವನೆ ಹಾಗೂ ಮೂಢನಂಬಿಕೆ ಮೊದಲಾದ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಬಹಳಷ್ಟು ಪ್ರಯತ್ನಪಟ್ಟವರು ಡಾಕ್ಟರ್ ಬಾಳಪ್ಪ. ಮುಂದೆ ಸಹಕಾರಿ ರಂಗದಲ್ಲಿ ಡಾಕ್ಟರ್ ಬಾಳಪ್ಪ ಅವರ ಸೇವೆ ಗಣನೀಯ. ಸಮಾಜದ ಆರ್ಥಿಕ ಸ್ಥಿತಿಗತಿಗಳನ್ನು ಸ್ವತಃ ಅನುಭವಿಸಿದವರು ಗ್ರಾಮೀಣ ಜನರು ಹಣಕ್ಕಾಗಿ ಪರದಾಡುವ ಸಂದರ್ಭ ಸಾಲಕ್ಕಾಗಿ ರಾಷ್ಟ್ರೀಕೃತ ಬ್ಯಾಂಕನ್ನು ಅವಲಂಬಿಸುವ ಸಾರ್ವಜನಿಕರ ದೃಶ್ಯವನ್ನು ಕಂಡು ಮನನೊಂದರು. ಈ ಸಂದರ್ಭದಲ್ಲಿ ಸಮಾಜದವರನ್ನು ಒಟ್ಟುಗೂಡಿಸಿ ಸಹಕಾರಿ ಇಲಾಖೆಯ ಲೆಕ್ಕ ಪರಿಶೋಧಕರಾದ ಬಂಟ್ವಾಳ ಹೂವಯ್ಯ ಮೂಲ್ಯ ಇವರ ಸಹಕಾರದಿಂದ 1980ರಲ್ಲಿ ಸಮಾಜ ಸೇವಾ ಸಹಕಾರಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದರು. ಈ ಸಂಘ 16ನೆಯ ಶಾಖೆಯನ್ನು ತೆರೆದು ಬಹಳ ಉತ್ತಮ ಆಡಳಿತದಿಂದಾಗಿ ಲಾಭದಲ್ಲಿ ನಡೆಯುತ್ತಿದೆ. ಹಲವರಿಗೆ ಉದ್ಯೋಗವನ್ನೂ ನೀಡಿದೆ. 1968ರ ಮೊದಲು ಡಾಕ್ಟರ್ ಬಾಳಪ್ಪ ಅವರು ಆಯುರ್ವೇದ ಫಾರ್ಮಸಿಯಲ್ಲಿ ಕೆಲಸ ಮಾಡಿಕೊಂಡಿದ್ದವರು. ಆಯುರ್ವೇದ ವೈದ್ಯ ಪದ್ಧತಿಯಿಂದ ಹಳ್ಳಿ ಮದ್ದುಗಳ ಅನುಭವ ಪಡೆದು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಆಯುರ್ವೇದ ನೋಂದಣಿ ಮಾಡಿಸಿಕೊಂಡು ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪರೆಂದೇ ಗುರುತಿಸಿಕೊಂಡವರು. 1975ರಿಂದ 1977, 1980ರಿಂದ 1983 ಮತ್ತು 1985ರಿಂದ 1988 ಭೂನ್ಯಾಯ ಮಂಡಳಿಯಲ್ಲಿ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರು 3 ಅವಧಿಗಳಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಬಂಟ್ವಾಳ ತಾಲೂಕಿನ ರೈತ ಗೇಣಿದಾರರ ಬದುಕಿನಲ್ಲಿ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರ ಪಾತ್ರ ಬಹಳ ಮಹತ್ವದ್ದು. ರೈತರು ಭೂನ್ಯಾಯ ಮಂಡಳಿಗೆ ಭೂಮಿಯ ಅನುಭೋಗದ ಹಕ್ಕನ್ನು ಬಯಸಿ ಅರ್ಜಿ ಸಲ್ಲಿಸುವ ಸಮಯ ಹೆಚ್ಚಿನ ರೈತರು ಅವಿದ್ಯಾವಂತರಾದ ಕಾರಣ ಡಿಕ್ಲರೇಷನ್ ಅರ್ಜಿಯನ್ನು ಪಂಚಾಯತ್ ಕಚೇರಿಯಲ್ಲಿ ಉಚಿತವಾಗಿ ಬರೆದು ಕೊಡಲಾಗುತ್ತಿತ್ತು ಎಂದು ಪ್ರಚಾರ ಮಾಡಿದರು. ಈ ಸಂದರ್ಭದಲ್ಲಿ ರೈತರಿಗೆ ಮತ್ತು ಭೂಮಾಲಕರಿಗೆ ಆಗಾಗ ಘರ್ಷಣೆ ನಡೆಯುತ್ತಿತ್ತು.
ಈ ಸಂದರ್ಭದಲ್ಲಿ ರೈತ ಗೇಣಿದಾರರ ಪರವಾಗಿದ್ದ ಬಾಳಪ್ಪರು ಭೂಮಾಲಕರ ಗೂಂಡಾಗಳು ಆಕ್ರಮಣ ಮಾಡಿದ್ರು. ಘರ್ಷಣೆಗಳಾದಾಗ ಬಾಳಪ್ಪರ ತಲೆಗೆ ಏಟು ಬಿತ್ತು. ಈ ಘಟನೆಯು ಮಂಗಳೂರಿನ ನೀರು ಮಾರ್ಗದಲ್ಲಿ ನಡೆಯಿತು. ಭೂ ನ್ಯಾಯ ಮಂಡಳಿಯಲ್ಲಿ ಸದಸ್ಯರಾದ ಸಮಯದಲ್ಲಿ ಉಳುವವನೇ ಹೊಲದೊಡೆಯ ಎಂಬ ಕಾನೂನಿನ ನಂತರ ರೈತ ಭೂಮಾಲೀಕನಾದ. ಬಳಿಕ ರೈತನಿಗೆ ಸಿಕ್ಕಿದ ಭೂಮಿಯನ್ನು 20 ವರ್ಷಗಳವರೆಗೆ ಮಾರಾಟ ಮಾಡುವಂತಿಲ್ಲ ಎಂಬ ಕಾನೂನನ್ನು ಮಾಡಬೇಕೆಂದು ಭೂ ನ್ಯಾಯ ಮಂಡಳಿಗೆ ಅರ್ಜಿ ಸಲ್ಲಿಸಿದರು. ಇದರಿಂದ ಇಂದು ರೈತಾಪಿ ವರ್ಗದ ಸರ್ವ ರೈತನು ಸುಖ, ಸಂತೋಷ, ನೆಮ್ಮದಿಯ ಮತ್ತು ಸಂಪತ್ತಿನ ಜೀವನವನ್ನು ನಡೆಸುತ್ತಿದ್ದಾರೆ. ಭಾರತ ದೇಶ ಕಂಡ ಅಪ್ರತಿಮ ಹೋರಾಟಗಾರರ ಕಾರ್ಮಿಕ ನಾಯಕ ದಿವಂಗತ ಮಾಜಿ ಕೇಂದ್ರ ಸಚಿವ ಜಾರ್ಜ್ ಫೆರ್ನಾಂಡಿಸ್ ಅವರು ಬಾಳಪ್ಪರ ಶಿಷ್ಯ. ಮೂಲತಃ ಮಂಗಳೂರಿನ ಬಿಜಯಿಯವರು. ಫೆರ್ನಾಂಡಿಸರು ಮನೆಯವರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದ ಮನೆ ತೊರೆದು ಸೂಕ್ತ ವ್ಯವಸ್ಥೆ ಇಲ್ಲದ ಕಷ್ಟದಲ್ಲಿದ್ದಾಗ ಅಮ್ಮೆಂಬಳ ಬಾಳಪ್ಪರ ಪರಿಚಯವಾಗಿ ಇಬ್ಬರೂ ಸಮಾಜವಾದಿಗಳಾದರು. ಬಾಳಪ್ಪ ಅವರ ಗೆಳೆತನ ಬಹಳಷ್ಟು ಸ್ಫೂರ್ತಿಯನ್ನು ತಂದು ಫೆರ್ನಾಂಡಿಸ್ ವಾಜಪೇಯಿ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾಗಿ ಸೇವೆ ಸಲ್ಲಿಸಿದರು. ಬಾಳಪ್ಪನವರು ರಾಜಕಾರಣಿಯಾಗಿಯೂ ಚಟುವಟಿಕೆಗಳನ್ನು ನಡೆಸಿದರು. ಗಾಂಧಿವಾದಿಯಾಗಿದ್ದ ಬಾಳಪ್ಪರು ನಂತರ ಸಮಾಜವಾದಿಗಳಾದರು. ಸಮಾಜವಾದಿಗಳಾಗಿಯೇ ಕಟ್ಟಿದ ಪ್ರಜಾ ಸೋಷಲಿಸ್ಟ್ ಪಕ್ಷದ ಜಿಲ್ಲಾ ನಾಯಕರಾದರು. ನಂತರ ಜನತಾ ಪಕ್ಷದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜನತಾ ಪಕ್ಷ ಮುಂದುವರಿಯಿತು. ಜನತಾದಳವಾದಾಗ ಅಲ್ಲಿಯೂ ಗುರುತಿಸಿಕೊಂಡರು. 1989ರಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳದಿಂದ ಚುನಾವಣಾ ಟಿಕೆಟು ಸಿಕ್ಕಿದಾಗ ತಾತ್ವಿಕವಾಗಿ ನಿರಾಕರಿಸಿ ತತ್ವಾಪೇಕ್ಷೆ ಮತ್ತು ಸ್ಥಾನಾಪೇಕ್ಷೆಗಳ ಆಕಾಂಕ್ಷಿ ಅಲ್ಲದಿದ್ದರೂ ವಿವಿಧ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು ಬಾಳಪ್ಪರು. ಕರ್ನಾಟಕ ಸರ್ಕಾರದ 2ನೇ ಹಿಂದುಳಿದ ವರ್ಗಗಳ ಆಯೋಗದ ನ್ಯಾಯಮೂರ್ತಿ ವೆಂಕಟಸ್ವಾಮಿ ಆಯೋಗದ ಸದಸ್ಯರಾಗಿದ್ದು 1989ರಿಂದ 1992 ಮಂಗಳೂರು ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ, ಬಂಟ್ವಾಳ ತಾಲೂಕು ಕಾನೂನು ನೆರವು ಸಮಿತಿಯ ಸದಸ್ಯರಾಗಿ, ಜಿಲ್ಲಾ ಹಿಂದುಳಿದ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಮಿತಿಯಲ್ಲಿ ಗೌರವ ಸದಸ್ಯರಾಗಿ, ಮಂಗಳೂರು ನಗರ ಯೋಜನಾ ಪ್ರಾಧಿಕಾರದ 4 ವರ್ಷದ ಸದಸ್ಯರಾಗಿ, ಬಂಟ್ವಾಳ ತಾಲೂಕು ಬೋರ್ಡ್ನಲ್ಲಿ 6 ವರ್ಷ ಸದಸ್ಯರಾಗಿ ನಿಯುಕ್ತಿಗೊಂಡವರು. ಜಾತಿ ಸಂಘಟನೆಯಲ್ಲಿಯೂ 1983ರಲ್ಲಿ ಮಂಗಳೂರಿನ SDM ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ಕುಲಾಲ ಸಮಾಜದ ಸಮ್ಮೇಳನವನ್ನು ಸಂಘಟಿಸಿದವರು. ಜಿಲ್ಲೆಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿ ತನ್ನ ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಮತ್ತು ಶೋಷಿತರ ರಂಗದಲ್ಲಿಯೂ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದವರು ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರಿಗೆ ರಾಜ್ಯ ಸರ್ಕಾರದ ಸ್ವರ್ಣ ಸ್ವಾತಂತ್ರ್ಯ ಪ್ರಶಸ್ತಿ ದೊರಕಿದೆ. ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಹೇಳಿರುವ ಕೊನೆಯ ಮಾತು, ಈಗ ಜನರು ಬಹಳಷ್ಟು ಬದಲಾಗಿದ್ದಾರೆ. ಹಿಂದೆ ಪ್ರಾಮಾಣಿಕತೆ, ನಿಷ್ಠೆ, ದೇಶಭಕ್ತಿ ಮುಖ್ಯವಾಗಿತ್ತು. ಆದರೆ ಇವರು ವೈಯಕ್ತಿಕ ಪ್ರತಿಷ್ಠೆ, ಅಧಿಕಾರ ಗಳಿಕೆ ಮತ್ತು ಅದನ್ನು ಉಳಿಸಿಕೊಳ್ಳುವಿಕೆ, ಅದಕ್ಕಾಗಿ ಮೋಸ ವಂಚನೆಗಳನ್ನು ಮಾಡಲು ಹಿಂಜರಿಯುವುದಿಲ್ಲ. ಅಧಿಕಾರ, ಪ್ರತಿಷ್ಠೆ, ಹಣ, ಆಸ್ತಿ ಇದು ಯಾವತ್ತೂ ಶಾಶ್ವತವಲ್ಲ. ದೇಶಭಕ್ತಿಯೊಂದಿಗಿನ ಪ್ರಾಮಾಣಿಕತೆಯ ಜೀವನ ಶಾಶ್ವತ. ಸ್ಥಾನಾಪೇಕ್ಷೆಯನ್ನು ಬಿಟ್ಟು ತತ್ವಾಪೇಕ್ಷೆ ಬೆಳೆಸಿ. ಈ ನಿಟ್ಟಿನಲ್ಲಿ ಸರಳ ಮಹಾನ್ ಚೇತನವನ್ನು ನೆನಪಿಸುವ ಸಾರ್ವಜನಿಕ ಸ್ಥಳವಾದ ಕುರ್ನಾಡು ಗ್ರಾಮದ ಮುಡಿಪು ಕಾಯರ್ಗೋಳಿ ವೃತ್ತಕ್ಕೆ ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ ಅವರ ಹೆಸರು ಮತ್ತು ಪುತ್ಥಳಿಯನ್ನು ನಿರ್ಮಿಸಿ ಸೂರ್ಯ ಚಂದ್ರರು ಇರುವ ತನಕ ಸವಿನೆನಪು ನಮ್ಮ ತಾಕಬೇಕು.